ಹೆಣ್ಣು ಸಂಸಾರದ ಕಣ್ಣು ಅಂತೇಳಿ ಅಂತಾರೆ. ಇವತ್ತು ಹೇಳೋಕೆ ಹೋಗ್ತಿರೋ ಸ್ಟೋರಿ ಕೇಳಿದರೆ ಇದ್ರ ಉಲ್ಟಾ ಇರುತ್ತೆ ಸ್ನೇಹಿತರೆ. ಯಾಕಂತಂದರೆ ಈ ಒಂದು ಹೆಂಗಸು ಸ್ವಂತ ತನ್ನ ತಂದೆ ತಾಯಿ 26-27 ವಯಸ್ಸಿರ್ಬೋದು ಆ ಹೆಣ್ಣಿಗೆ. ಅವಳು ಯಾವ ರೀತಿ ಅಂತಂದರೆ ತನ್ನ ಒಂದು ಸಾಲ ಮತ್ತು ತನ್ನ ಒಂದು ಬಾಯ್ ಫ್ರೆಂಡ್ಗೋಸ್ಕರ ಇಡೀ ತನ್ನ ಫ್ಯಾಮ್ಲಿಯನ್ನೇ ಕೊಂದು ತಿಂದು ತೇಗಿ ಮುಕ್ಕಿದಾಳೆ. ಈ ಸಿಟ್ಟು ಬರುತ್ತೆ. ಯಾಕೆ ಹೇಳಿ, ಪಾಪ ಅವರು ಆ ತಂದೆ ತಾಯಿ ಅವಳನ್ನು ಬೆಳೆಸಿ ಅವಳನ್ನು ಎತ್ತು ಹೊತ್ತು ಬೆಳೆಸಿ ಇಷ್ಟು ದೊಡ್ಡ ಮಾಡಿರ್ತಾರೆ. ಮಾಡಿ ಆದಮೇಲೆ ಅವಳು ತಂದೆ ತಾಯಿಗೆ ಈ ರೀತಿಯಾಗಿ ಒಂದು ಗಿಫ್ಟನ್ನು ಕೊಡ್ತಾಳೆ ಅಂತೇಳಿ ದೇವರನ್ನೆಗೆ ಯಾರೂ ಅಂದ್ಕೊಂಡಿರಲ್ಲ. ಏನಂತಂದರೆ ಅವಳ ಮೇಲೆ 32 ಲಕ್ಷ ಸಾಲ ಇರುತ್ತೆ. ಮತ್ತು ಅವಳು ಒಂದು ಕ್ರಿಶ್ಚಿಯನ್ ಹುಡ್ಗನ ಜೊತೆ, ಕೆನನ್ ಅನ್ನೋ ಒಬ್ಬ ಕ್ರಿಶ್ಚಿಯನ್ ಹುಡ್ಗನ ಜೊತೆ ಅವಳು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರ್ತಾಳೆ. ಈ ವಿಚಾರ ತಂದೆ ತಾಯಿಗೆ ಇಷ್ಟ ಇರೋದಿಲ್ಲ. ಮತ್ತು ವಾಪಸ್ಸು ಈ ಇವಳೇನಿದ್ದಾಳಲ್ಲ ಈ ಹುಡುಗಿ ತಮ್ಮ ತಂದೆ ತಾಯಿಗೆ ಆ 32 ಲಕ್ಷದ ಸಾಲವನ್ನು ತೀರಿಸೋದಕ್ಕೆ ತುಂಬಾ ಪೀಡಿಸ್ತಿರ್ತಾಳೆ. ಏನಂತೇಳಿ ಅಂತಂದರೆ ಆ ತಂದೆ ತಾಯಿ ಒಂದು ಓನ್ ಫ್ಲ್ಯಾಟಲ್ಲಿ ಅವರು ಓನ್ ಫ್ಲ್ಯಾಟನ್ನು ಬೈ ಮಾಡಿರ್ತಾರೆ. ಸೊ ಮತ್ತು ಇವಳು ಮತ್ತು ಆ ಕೆನನ್ನು ಒಂದು ಸಪ್ರೇಟು ಏನಂತಂದ್ರೆ ಅಪಾರ್ಟ್ಮೆಂಟ್ನಲ್ಲಿ ಇವರಿಬ್ಬರು ರೆಂಟಲ್ಲಿ ಇರ್ತಾರೆ. ಸೊ ಇವಳ ಒಂದು ಇದನ್ನೇನಂತಂದರೆ ಶ್ವೇತಾಳು ಆ ಒಂದು ತಂದೆ ತಾಯಿ ಇರುವಂತಹ ಒಂದು ಫ್ಲ್ಯಾಟನ್ನು ಮಾರಿ ಇವಳ ಒಂದು ಸಾಲವನ್ನು ತೀರಿಸ್ಕೊಳ್ಬೇಕು ಅಂತಲೂ ಇವಳ ಮೇನ್ ಉದ್ದೇಶ ಆಗಿರುತ್ತೆ. ಇವಳು ಡೈಲಿ ಅವರ ತಂದೆ ತಾಯಿಗೂ ಕೂಡ ಇವಳು ಅದೇ ರೀತಿಯಾದಂಥ ಒಂದು ಕಿರುಕುಳವನ್ನು ಕೊಡ್ತಾ ಇರ್ತಾಳೆ. ಇದರಿಂದ ಬೇಸತ್ತು ಮತ್ತು ವಾಪಸ್ಸು ಇವರಿಬ್ಬರು ಮದುವೆ ಆಗದೇನೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರೋದ್ರಿಂದ ತಂದೆ ತಾಯಿಗೆ ಈ ಒಂದು ವಿಚಾರ ಇಷ್ಟ ಇರುವುದಿಲ್ಲ. ಸೊ ಮಗಳಿಗೆ ಬೈದು ಬುದ್ಧಿ ಹೇಳಬೇಕಂತೇಳಿ ನಿನ್ನೆ ಅವರು ಆ ಒಂದು ಶ್ವೇತಾ ಏನಿರ್ತಾಳಲ್ವ ಆ ಒಂದು ಅಪಾರ್ಟ್ಮೆಂಟಿಗೆ ಬಂದಿರ್ತಾರೆ. ತಂದೆ ತಾಯಿ ಮತ್ತು ಹಾಗೂ ತಂಗಿ ಬಂದಂಥ ಟೈಮಲ್ಲಿ ಏನಾಗುತ್ತಂತಂದರೆ ಆ ಶ್ವೇತಾ ಮತ್ತು ಅವಳ ಬಾಯ್ ಫ್ರೆಂಡ್ ಇಬ್ಬರು ಕೂಡ ಅದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇರ್ತಾರೆ. ಅವ್ರು ಬಂದಂಥ ವೇಳೆಯಲ್ಲಿ ಬಂದು ಮಾತುಕತೆ ಎಲ್ಲ ಆಗುತ್ತೆ. ಕೆಲ ಹೊತ್ತಿನ ನಂತರ ಅಂದರೆ ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಸ್ವಲ್ಪ ಹೊತ್ತು ಆದಮೇಲೆ ಸೆಕ್ಯೂರಿಟಿ ಹತ್ರ ಒಬ್ಬ ವ್ಯಕ್ತಿ ರಕ್ತಸಿಕ್ತವಾಗಿ ಓಡ್ ಬಂದು ನನ್ನ ಕಾಪಾಡಿ ಅಂತೇಳಿ ಬಂದು ಆ ಸೆಕ್ಯೂರಿಟಿ ಹತ್ರ ಬೀಳ್ತಾನಂತೆ. ಬಿದ್ದ ತಕ್ಷಣವೇ ಆ ಸೆಕ್ಯೂರಿಟಿ ಏನು ಮಾಡ್ತಾನೆ, ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿ ಇಲ್ಲಿ ನಡೆದಂಥ ವಿಚಾರವನ್ನೆಲ್ಲ ಹೇಳಿದಾಗ ಅಲ್ಲಿಗೆ ಪೊಲೀಸರು ಬಂದು ಆ ಒಬ್ಬ ಸೆಕ್ಯೂರಿಟಿಯನ್ನು ಕೇಳಿದಾಗ ಈ ಒಂದು ಇನ್ಸಿಡೆಂಟ್ ಹೇಗಾಯ್ತು ಏನಾಯ್ತು ಅಂತೇಳಿ ಕೇಳ್ತಾರೆ. ಆ ಸೆಕ್ಯೂರಿಟಿಯನ್ನು ಕೇಳಿದಾಗ ಆ ಸೆಕ್ಯೂರಿಟಿಗೆ ಆ ಶ್ವೇತಾಳ ತಂದೆನೇ ಹೇಳಿಸತ್ತಿರ್ತಾನಂತೆ. ಲಾಸ್ಟಿಗೆ ಸಾಯೋ ಮೂಮೆಂಟಲ್ಲಿ ಏನಂತ ಹೇಳಿರ್ತಾನಂತಂದರೆ ಈ ರೀತಿಯಾಗಿ ಶ್ವೇತಾ ಮತ್ತು ತನ್ನ ಬಾಯ್ ಫ್ರೆಂಡೇ ಮಾಡಿರೋದು ಅಂತೇಳಿ ಒಬ್ಬ ಸೆಕ್ಯೂರಿಟಿ ಮುಂದೆ ಅವರ ತಂದೆ ಶ್ವೇತಾಳ ತಂದೆ ಹೇಳಿಸತ್ತಿರ್ತಾನಂತೆ. ಇದಿಷ್ಟ ಆಗೋದ್ರಲ್ಲೇ ಮೇಲ್ಗಡೆ ಇನ್ನು ತಾಯಿ ಮತ್ತು ತಂಗಿ ಇರ್ತಾರಲ್ವ, ಆ ಶ್ವೇತಾಳ ತಾಯಿ ಮತ್ತು ತಂಗಿ ಅವರನ್ನು ನೋಡೋದಕ್ಕೆ ಅಂತೇಳಿ ಸೀದಾ ಆ ಶ್ವೇತಾಳ ಇದ್ದ ರೂಮಿಗೆ ಅಂತೇಳಿ ಪೊಲೀಸರು ಕೆಳಗಡೆಯಿಂದ ಮೇಲ್ಗಡೆ ಹತ್ಕೊಂಡು ಹೋಗ್ತಾರೆ. ಹೋಗಿ ನೋಡುವಷ್ಟರಲ್ಲಿ ಅಲ್ಲಿ ಶ್ವೇತಾಳ ತಾಯಿ ಹಾಗೂ ಶ್ವೇತಾಳ ತಂಗಿ ಇಬ್ಬರು ಕೂಡ ಸತ್ತು ಒಂದು ಹೀನಾಯ ಸ್ಥಿತಿಯಲ್ಲಿ ಬಿದ್ದಿರ್ತಾರೆ ಅವರು. ಇದನ್ನು ನೋಡಿದಂಥ ಪೊಲೀಸರು ಅವರಿಬ್ಬರನ್ನ ಚೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಯಾವ ರೀತಿ ಅಂತಂದರೆ ಆ ಪೊಲೀಸರು ನೋಡುವ ಪ್ರಕಾರ CCTV ದೃಶ್ಯಾವಳಿಗಳನ್ನೆಲ್ಲ ಗಮನಿಸಿದಾಗ ಅವರು ಏನಂತಂದರೆ ಅವ್ರೇನಿರ್ತಾರಲ್ವ ಆ ಅಪಾರ್ಟ್ಮೆಂಟಿಂದ ಅವರು ಓಡೋಗಿರಲ್ಲ. ಬದಲಾಗಿ ಸೀದಾ ಆ ಅಪಾರ್ಟ್ಮೆಂಟ್ನ ಟೆರೆಸ್ ಮೇಲೆ ಹೋಗಿ ಪಕ್ಕದ ಬಿಲ್ಡಿಂಗಿಗೆ ಜಂಪ್ ಮಾಡಿ ಅಲ್ಲಿಂದ ಇವರಿಬ್ಬರು ಪರಾರಿಯಾಗಿರ್ತಾರೆ. ಸೊ ಇವರಿಬ್ಬರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಇವರಿಬ್ಬರನ್ನ ಹಿಡಿಯೋದಕ್ಕೆ ಬಲೆಯನ್ನು ಬೀಸಿದಾಗ ಇವಳು ಪಾಂಡಿಚೇರಿಯಲ್ಲಿ ಈ ಶ್ವೇತಾ ಅನ್ನೋಳು ಸಿಗ್ತಾಳೆ. ಇನ್ನೂ ಆ ಹುಡುಗನಿಗೆ ಅವನು ಮೆನನ್ ಇರ್ತಾನಲ್ವ ಅವನಿಗೆ ಇನ್ನೂ ಹುಡುಕಾಡೋದಕ್ಕೆ ಪೊಲೀಸರು ಇದು ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಘಟನೆ ನೋಡಿ. ಪಾಪ ಹೆಣ್ಣು ಹುಟ್ಟಿದ ತಕ್ಷಣವೇ ಮನೆಯಲ್ಲಿ ಖುಷಿ ಸಂಭ್ರಮದ ವಿಚಾರ ಇರುತ್ತೆ ಅಂತೇಳಿ ಎಷ್ಟೋ ಜನ ನಂಬ್ಕೊಂಡಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಅಂತೇಳಿ ಹೇಳ್ತಾರೆ. ಆದರೆ ಇಲ್ಲಿ ಈ ಹೆಣ್ಣು ಏನಂತೇಳಿ ಹೇಳ್ಬೇಕಂತೇಳಿ ತಿಳಿತಾ ಇಲ್ಲ. ಅವಳ ಇಡೀ ಏನು ಅಂತಾರಲ್ಲ ಒಂದು ದುರಾಸೆಗೆ ಇಡೀ ತನ್ನ ಫ್ಯಾಮಿಲಿಯನ್ನೇ ಕೊಂದು ತಿಂದು ಮುಕ್ಕಿದಾಳು. ಅದು ಏನೇ ವಿಚಾರ ಇರ್ಬೋದು, ಕೂತು ಮಾತಾಡಿಕೊಂಡು ಸರಿ ಮಾಡ್ಕೋಬೋದು. ನೋಡ್ರಿ, ಈಗ ಅವಳು ಮಾಡಿರೋ ಆ 32 ಲಕ್ಷ ಸಾಲ ತನ್ನ ಫ್ಯಾಮ್ಲಿಗಾಗಲಿ ತನ್ನ ಮನೆಯವ್ರಿಗಾಗಲಿ ಯಾರಿಗೂ ಮಾಡ್ಕೊಂಡಿದ್ದಲ್ಲ. ಅದು ತನ್ನ ಸ್ವಂತ ಇದಕ್ಕಾಗಿ ಮಾಡ್ಕೊಂಡಿದ್ದು. ಹಾಗಾದ್ಮೇಲೆ ಅವಳು ಅದನ್ನು ದುಡ್ದು ಅವಳು ಏನು ಮಾಡಿ ತೀರಿಸ್ತಾಳೋ ಅವಳಿಗೆ ಬಿಟ್ಟಿತ್ತು. ಆದರೆ ಇವಳು ತಾನು ಸಾಲ ಮಾಡಿಕೊಂಡು ತನ್ನ ಶೋಕಿಗೋಸ್ಕರ ಪಾಪ ತಂದೆ ತಾಯಿಗೆಲ್ಲ ಗೋಳಿಟ್ಟು ಲಾಸ್ಟಿಗೆ ಅವರನ್ನು ಕೊಂದು ತಿಂದು ಮುಕ್ಕಿ ಈ ರೀತಿ ಮಾಡಿದರೆ ಏನ್ರಿ ಸಮಾಜ ಎಲ್ಲಿಗೆ ಹೋಗ್ತಿದೆ ಅಂತ ಅನ್ನೋದೇ ತಿಳಿತಾ ಇಲ್ಲ ಡೇ ಬೈ ಡೇ.